ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ಈ ನಮ್ಮ ಪ್ಯಾರಾಮಿಲಿಟರಿ ವಾರಿಯರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವೀಗ ಕ್ಲೋಸೆಸ್ಟ್ ನಂಬರ್ 4 ನೋಡ್ಕೊಂತ ಹೋಗೋಣ. ಈಗ ನಮ್ದು ಕಳೆದ ಮೂರು ಕ್ಲಾಸ್ ಆಗಿದ್ದಾವೆ ಕ್ಲೋಸೆಸ್ಟ್ ಮೇಲೆ. ಇವತ್ತು ಕ್ಲೋಸೆಸ್ಟ್ ನಂಬರ್ 4 ಸಾಲ್ವ್ ಮಾಡ್ಕೊತ ಹೋಗೋಣ. ಸೊ ನಾವೀಗ ಮೊಟ್ಟ ಮೊದಲನೇದಾಗಿ ನಮ್ದು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ, ಮೊಟ್ಟ ಮೊದಲು ನಾವು ಫಸ್ಟ್ ರೌಂಡ್ ರೀಡಿಂಗ್ ಮಾಡ್ಬೇಕು. ರೀಡಿಂಗ್ ಮಾಡಿ ಯಾವ ಟಾಪಿಕ್ ಮೇಲೆ ಹೇಳಕ್ಕೆ ಅನ್ನೋದು ನಾವು ಕ್ಲಾರಿಟಿ ಮಾಡ್ಕೋಬೇಕು. ನೋಡ್ಬೋದು ಸ್ನೇಹಿತರೆ, ನಾವಿಲ್ಲಿ once a man and his son were going to town. Dash wanted to sell some potatoes. They went with Dash donkey, and the donkey dashed the potatoes. While they walked, Dash man came past on a horse. Shame dash you, he said. Why do you have a donkey but you don't ride it? ನೋಡ್ಬೋದು ಸ್ನೇಹಿತರೆ, ನಾವು ಒಬ್ಬ ವ್ಯಕ್ತಿ ಮತ್ತು ಅವನ ಮಗ ಮಾರ್ಕೆಟ್ಗೆ ಹೋಗ್ತಾ ಇರ್ತಾರಂತ. ಸೊ ಇಲ್ಲಿ ಪೊಟ್ಯಾಟೊ ಮಾರಲಿಕ್ಕೆ ಮಾರಕ್ಕೆ ಹೊಂಟಾರ. ಒಂದು ರೈಡಿಂಗ್ ಐತಿ, ಒಂದು ಪೊಟ್ಯಾಟೋನ ಮಗ ಮತ್ತು ತಂದೆ ಸೆಲ್ ಮಾಡಕ್ಕೆ ಹೊಂಟಾರ. ಇಲ್ಲಿ ಘಟನಾವಳಿಗಳು ಏನು ಬರ್ತಾವ ಅಂತ ನೋಡ್ಕೊಂತ ಹೋಗೋಣ. ಈಗ ನಮ್ಮ ಸಿಚುವೇಶನ್ ಗೊತ್ತಾಯ್ತು, ಯಾವ ಪದಗಳನ್ನು ತುಂಬಿದ್ರೆ ಕರೆಕ್ಟ್ ಆಗುತ್ತಾ ನೋಡ್ಕೊಂತ ಹೋಗೋಣ. ನೋಡ್ಬೋದು ಸ್ನೇಹಿತರೆ, ಒನ್ಸ್ ಅ ಮ್ಯಾನ್ ಹ್ಯಾಂಡ್ ಈಸ್ ಸನ್ ವೇರ್ ಗೋಯಿಂಗ್ ಟು ಟೌನ್. ಡ್ಯಾಶ್ ವಾಂಟೆಡ್ ಟು ಸೆಲ್ ಸಮ್ ಪೊಟ್ಯಾಟೋಸ್. ನೋಡ್ಬೋದು ಸ್ನೇಹಿತರೆ, ನಾವು ಆಪ್ಷನ್ ನಂಬರ್ ದೇ ಅಂತ ಇದೆ, ಹಿ ಅಂತಿದೆ, ಹೂ ಅಂತಿದೆ, ಇಟ್ ಅಂತಿದೆ. ನಾವು ನೋಡ್ಬೋದು ಸ್ನೇಹಿತರೆ, ಸೀದಾ ಒನ್ಸ್ ಅ ಮ್ಯಾನ್ ಹ್ಯಾಂಡ್ ಈಸ್ ಸನ್ ಇಬ್ರು ಬರ್ತಾರೆ. ಇಬ್ರಪ್ಪ ಅಂತಂದ್ರೆ ಹಿ ಕ್ಯಾನ್ಸಲ್ ಆಗುತ್ತಾ, ಹೂ ಕ್ಯಾನ್ಸಲ್ ಆಗುತ್ತಾ, ಇಟ್ ಬರೋದೇ ಇಲ್ಲ. ದೇ ಬರ್ತೈತಿ, ಅವರು, ಇಬ್ಬರಿಗೂ ಸೇರಿ ನಾವು ಅವರು ಅಂತೀವಿ. ಸೊ ದೇ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ಇದು ನಾಮ ಪ್ರೊನೌನಲ್ಲಿ ನಾವು ನೋಡಿದ್ವಿ ಸರ್ವನಾಮಗಳಲ್ಲಿ. ಸೊ ಈ ರೀತಿಯಾದಂತಹ ಕಳೆದ ಚಾಪ್ಟರ್ಗಳಲ್ಲಿ ಕಲ್ತಿದ್ದು ಸಹ ನಮ್ಗೆ ಕ್ಲೋಸೆಸ್ಟ್ನಲ್ಲಿ ಯೂಸ್ ಆಗುತ್ತಾ. ಕ್ಲೋಸೆಸ್ಟ್ ಅಪ್ಪ ಅಂತಂದ್ರೆ ಇದು ಸಾರ್ವತ್ರಿಕವಾದದ್ದು, ಎಲ್ಲ ಮಿಕ್ಸ್ ಇರ್ತಾವೆ. ಆರ್ಟಿಕಲ್ಸು ಬರ್ತೈತಿ, ಪ್ರಿಪೋಸಿಷನ್ ಬರ್ತವೆ, ಎಲ್ಲದರಲ್ಲೂ ಮಿಕ್ಸ್ ಆಗಿ ಬರ್ತಕ್ಕಂತಹ ಒಂದು ಕ್ಲೋಸೆಸ್ಟ್ ಇದು. ನೆಕ್ಸ್ಟ್, ದೇ ವೆಂಟ್ ವಿತ್ ಡ್ಯಾಶ್ ಡಾಂಕಿ. ದೇ ವೆಂಟ್ ವಿತ್ ದೇರ್ ಡಾಂಕೀಸ್. ದೇರ್ ಡಾಂಕಿ ಅಂತಂದ್ರೆ ಕರೆಕ್ಟ್ ಆಗುತ್ತಾ. ದೇ ಅಂತ ಇಲ್ಲಿ ಬಂದೈತಿ, ದೇರ್ ಅಂತ ಬರ್ತಾ. ಒನ್ ರಾಂಗ್ ಯೂಸೇಜ್ ಆಗುತ್ತಾ. ಓನ್ ಈಸ್. ದೇ ವೆಂಟ್ ವಿತ್ ದೇರ್ ಡಾಂಕಿ ಅಂಡ್ ದ ಡಾಂಕಿ ಡ್ಯಾಶ್ ದ ಪೊಟ್ಯಾಟೋಸ್. ವೇಡ್ ರಾಂಗ್ ಯೂಸೇಜ್ ಆಗುತ್ತಾ. ಸೋಲ್ಡ್ ರಾಂಗ್ ಯೂಸೇಜ್ ಆಗುತ್ತಾ. ಲೋಡೆಡ್. ದ ಡಾಂಕಿ ಕ್ಯಾರಿಡ್. ವಿ ಕ್ಯಾರಿಡ್ ಆನ್ ದ ಬಸ್, ವಿ ಕ್ಯಾರಿಡ್ ಆನ್ ದ ಕಾರ್. ಈ ತರ ಕ್ಯಾರಿಡ್ ನಾವು ಡಾಂಕಿ ಕ್ಯಾರಿಡ್ ಮಾಡೈತಿ, ಪೊಟ್ಯಾಟೋನ ಹೊತ್ಕೊಂಡು ಹೊಂಟೈತಿ. ಕ್ಯಾರಿಡ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ನೋಡ್ಬೋದು ಸ್ನೇಹಿತರೆ, ನಾವು ಡಾಂಕಿ ಅಂಡ್ ದ ಡಾಂಕಿ ಕ್ಯಾರಿಡ್ ದ ಪೊಟ್ಯಾಟೋಸ್. ಡಾಂಕಿ ಏನಪ್ಪಾ ಅಂತಂದ್ರೆ ಕ್ಯಾರಿ ಮಾಡಕ್ ಬಂದೈತಿ, ತೊಗೊಂಡು ಹೊಂಟೈತಿ. ಕ್ಯಾರಿಡ್ ದ ಪೊಟ್ಯಾಟೋಸ್. ಕ್ಯಾರಿಡ್ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ನಾವು ಕ್ಯಾರಿಡ್ ಅಪ್ಪ ಅಂತಂದ್ರೆ ಏನಾದ್ರು ಒಂದು ಒಯ್ಯಲಿಕ್ಕೆ ಬರ್ತಕ್ಕಂಥ ಪದ. ಸೊ ಕ್ಯಾರಿಡ್ ಕರೆಕ್ಟ್ ಯೂಸೇಜ್ ಆಗುತ್ತಾ. ವೈಲ್ ದೇ ವಾಕ್ಡ್ ಡ್ಯಾಶ್ ಅ ಮ್ಯಾನ್. ಆರ್ಟಿಕಲ್ಸ್ ನಲ್ಲಿ ನಾವು ಕಳೆದ ಚಾಪ್ಟರ್ಲಿ ನೋಡಿದ ಸ್ನೇಹಿತರೆ, ಕಾನ್ಸೋನೆಂಟ್ ಇತ್ತಪ್ಪ ಅಂತಂದ್ರೆ ಎ ಎಂಬ ಪದ ಬರ್ತೈತಿ. ನಾವಿಲ್ಲಿ ನೋಡ್ಬೋದು ಸೇಮ್ ರಾಂಗ್ ಯೂಸೇಜ್ ಆಗುತ್ತಾ. ಸಮ್ ಬರಂಗಿಲ್ಲ, ಅದ ಬರಂಗಿಲ್ಲ. ಎ ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. While they walked, a man came past on a horse. Shame dash you. Shame on your performance. Shame on you ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಕ್ಲೋಸೆಸ್ಟ್ ಅಪ್ಪ ರೀಡಿಂಗ್ ಸ್ಕಿಲ್ನಲ್ಲಿ ನಾವು ಅಭ್ಯಾಸದಲ್ಲಿ ಓದ್ಕೊಂಡ್ಬಿಟ್ಟಿರ್ತೀವಿ, ಅಭ್ಯಾಸ ಆಗಿರ್ತೈತಿ. ಶೇಮ್ ಆನ್ ಯು ಅಂತ ಕೇಳಿ ನಮ್ದು ರೂಢಿ ಆಗಿರ್ತೈತಿ. ಸೊ ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ, ನಾವು ಇಲ್ಲಿ ಫಿಫ್ತ್ ಒನ್ ಡ್ಯಾಶ್ ಅಂತಿದ್ದಲ್ಲಿ ಸೇಮ್ ಆನ್ ಯು ಅಂತ ಕರೆಕ್ಟ್ ಯೂಸೇಜ್ ಆಗುತ್ತಾ. ನಾವು ಬರೀ ನಾವು ಕೇಳಿದ್ರ ಜೊತೆಗೆ ನಾವು ಒಂದು ಕ್ವಶನ್ನ ಟಿಕ್ ಮಾಡಿದ್ವಿ. ಸೊ ಅದು ಸೇಮ್ ಆನ್ ಯು ಕರೆಕ್ಟ್ ಆಗುತ್ತಾ. ಸೇಮ್ ಆನ್ ಆಟ್ ಬರಂಗಿಲ್ಲ, ಬೈ ಬರಂಗಿಲ್ಲ, ಫಾರ್ ಬರಂಗಿಲ್ಲ. ಹಿ ಸೇಡ್ ವೈ ಡೂ ಯು ಹ್ಯಾವ್ ಅ ಡಾಂಕಿ ಬಟ್ ಯು ಡೋಂಟ್ ರೈಡ್ ಇಟ್. ನಿಮ್ಗೆ ಯಾಕೆ ಡಾಂಕಿ ಬೇಕು, ಕತ್ತೆ ಬೇಕು, ನೀವು ರೈಡ್ ಮಾಡಂಗಿಲ್ಲ. ಸೊ ಈ ರೀತಿಯಾಗಿ ಸೇಮ್ ಆನ್ ಯು ಅಂತಂದು ಅವರಿಗೆ ಬೇಯ್ದು ಹೇಳ್ತಾನೆ. ಸೇಮ್ ಆನ್ ಯು ಅನ್ನೋದು ಒಂದು ಪರ್ಫೆಕ್ಟ್ ಯೂಸೇಜ್ ಆಗುತ್ತಾ. ಈ ರೀತಿಯಾದಂತಹ ನಮ್ಮದು ಸರ್ಟೈನ್ ಯೂಸರ್ಸ್, ಸರ್ಟೈನ್ ವರ್ಡ್ಸ್, ಆ ವರ್ಡ್ಸ್ ಆಗಿಬಿಟ್ರೆ ಸಾಕು ಮೀನಿಂಗ್ ಕರೆಕ್ಟ್ ಆಗಿರ್ತೈತಿ. ಇದಕ್ಕೆ ಕ್ಲೋಸೆಸ್ಟ್ ಅಂತೀವಿ. ಓದುವ ಗ್ರಹಿಕೆ, ನಮ್ದು ರೀಡಿಂಗ್ ಸ್ಕಿಲ್ ಅರ್ಥ ಆಕೈತಿ. ಸೇಮ್ ಆನ್ ಯು ಅನ್ನೋದು ಕರೆಕ್ಟ್ ಯೂಸೇಜ್ ಆಗುತ್ತಾ. ಈ ರೀತಿಯಾದಂತಹ ಸರಿಯಾದ ಪದಗಳನ್ನು ಸರಿಯಾದ ಸಿಚುವೇಶನ್ಗಳಲ್ಲಿ ನಾವು ಸರಿಯಾಗಿ ತುಂಬಿದ್ರೆ ಸಾಕು ಸ್ನೇಹಿತರೆ, ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಇದು ಕ್ಲೋಸೆಸ್ಟ್ ನಂಬರ್ 4ನ ಅನಲೈಸಿಸ್. ಸೊ ಇಲ್ಲಿವರೆಗೆ ನನ್ನ ಕ್ಲಾಸ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ, ಮತ್ತು ಜೈ ಹಿಂದ್.